Dear students, the land resources of Karnataka, the continuation lesson, the part 2, we are going to learn about in this lesson the different kinds of the crops are grown according to the size of the land, holding, land fertility, availability of water, amount of rainfall, climate, physical features, market facilities, etc. The types of cultivation are classified according to these factors: subsistence farming, irrigation farming, dry farming, mixed farming, shifting cultivation, commercial farming, plantation farming. ಸೊ ಕೃಷಿಯ ಒಂದು ವಿಧಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಪಾಠದಲ್ಲಿ. ಅಲ್ಲಿನ ಒಂದು ಹವಾಗುಣ ಆಗಿರ್ಬೋದು ಮತ್ತು ಬರ್ತಕ್ಕಂಥ ಮಳೆ ಆಗಿರ್ಬೋದು, ಜೊತೆಗೆ ಅಲ್ಲಿನ ಒಂದು ಭೌಗೋಳಿಕ ಲಕ್ಷಣಗಳಾಗಿರ್ಬೋದು, ಮಾರುಕಟ್ಟೆಯ ಸೌಲಭ್ಯಗಳಾಗಿರ್ಬೋದು, ಈ ಎಲ್ಲವೂ ಕೂಡ ಒಂದು ಕೃಷಿಯನ್ನು ಅವಲಂಬಿಸಿ ಒಂದು ಕೃಷಿಯ ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಇರಿಗೇಷನ್ ಫಾರ್ಮಿಂಗ್ ಅಂತಂದರೆ ನೀರಾವರಿಯಿಂದ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಓಕೆ, ದ ಕ್ರಾಪ್ಸ್ ಗ್ರೋನ್ ಬೈ ಯೂಸಿಂಗ್ ವಾಟರ್ ಫ್ರಮ್ ಕೆನಾಲ್ಸ್, ಟ್ಯಾಂಕ್ಸ್ ಆರ್ ವೆಲ್ಸ್ ಈಸ್ ಕಾಲ್ಡ್ ಇರಿಗೇಷನ್. ನೀರಾವರಿ ಅಂತಂದರೆ ಏನಪ್ಪ ಅಂತಂದರೆ ಕೃತಕವಾಗಿ ನೀರನ್ನು ಹಾಯಿಸ್ಕೊಂಡು ಹೊಲಗಳಿಗೆ ಭೂಮಿಯನ್ನು ಉಳುಮೆಯನ್ನು ಮಾಡ್ತಕ್ಕಂಥದ್ದು. ಗೊತ್ತಾಯ್ತಾ? ಅಣೆಕಟ್ಟುಗಳಿಂದ ಮತ್ತು ಬಾವಿಗಳಿಂದ ಮತ್ತು ಈ ಒಂದು ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಬೋರ್ವೆಲ್ಗಳು ಮತ್ತು ಡ್ರಿಪ್ ಇರಿಗೇಷನ್ನ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ತುಂತುರು ನೀರಾವರಿ ಅಂತ ಹೇಳ್ಬಿಟ್ಟು ಕೂಡ ಅದನ್ನು ಕರೀತಾರೆ. ಹನಿ ನೀರಾವರಿ, ತುಂತುರು ನೀರಾವರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಎಲ್ಲ ರೀತಿಯ ನೀರಾವರಿ ವ್ಯವಸ್ಥೆಯಿಂದ ನಾವು ಬೆಳೆಯನ್ನು ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ಯಾಡಿ ಆ್ಯಂಡ್ ಶುಗರ್ ಕ್ಯಾನ್ ಆರ್ ದ ಮೇನ್ ಕ್ರಾಪ್ಸ್ ಗ್ರೋನ್ ಅಂಡರ್ ದಿಸ್ ಫಾರ್ಮಿಂಗ್. ಇರಿಗೇಷನ್ ಫಾರ್ಮಿಂಗಿಗೆ ಪ್ರಮುಖವಾದಂತಹ ಬೆಳೆಗಳು ಅಂತಂದರೆ ನಾವು ಪ್ಯಾಡಿ ಮತ್ತು ಶುಗರ್ ಕ್ಯಾನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಡ್ರೈ ಫಾರ್ಮಿಂಗ್ ಅಂತಂದರೆ ಒಣ ಬೇಸಾಯ ಪದ್ಧತಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಒಣ ಬೇಸಾಯ ಪದ್ಧತಿ, ದ ಕಲ್ಟಿವೇಷನ್ ಆಫ್ ದ ಕ್ರಾಪ್ಸ್ ವಿಚ್ ಡೆಪ್ಟೆಡ್ ಆನ್ ರೈನ್ ಈಸ್ ಕಾಲ್ಡ್ ಎ ಡ್ರೈ ಫಾರ್ಮಿಂಗ್. ಫಾರ್ ಎಕ್ಸಾಂಪಲ್ ರಾಗಿ, ಜೋವರ್, ಆಯಿಲ್ ಸೀಡ್ಸ್ ಎಕ್ಸೆಟ್ರಾ. ಒಣ ಬೇಸಾಯ ಪದ್ಧತಿಯಲ್ಲಿ ಅದು ಕಪ್ಪು ಭೂಮಿ ಆಗಿರ್ಬೋದು ಅಥವಾ ಕೆಂಪು ಭೂಮಿ ಆಗಿರ್ಬೋದು, ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಮಳೆಯನ್ನು ಆಧರಿಸಿ, ಮಳೆಯನ್ನು ನಂಬ್ಕೊಂಡು ಉಳುಮೆಯನ್ನು ಮಾಡ್ತಕ್ಕಂಥದ್ದು, ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಡ್ರೈ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡ್ರೈ ಫಾರ್ಮಿಂಗಿಗೆ ಉದಾಹರಣೆಯಾಗಿ ನಾವು ಯಾವ ಧಾನ್ಯಗಳಲ್ಲೇ ಬೆಳಿಬೋದು ಅಂತಂದರೆ ಡ್ರೈ ಫಾರ್ಮಿಂಗಲ್ಲಿ ರಾಗಿ, ಜೋಳ ಮತ್ತು ಎಣ್ಣೆಕಾಳುಗಳನ್ನು ಬೆಳಿಬೋದು. ಸೊ ದ ಟೈಪ್ಸ್ ಆಫ್ ಕಲ್ಟಿವೇಷನ್ನಲ್ಲಿ ನೆಕ್ಸ್ಟ್ ಒನ್ ಬಂದು ನಾವು ಪ್ಲಾಂಟೇಶನ್ ಫಾರ್ಮಿಂಗನ್ನು ನೋಡ್ತೀವಿ. ಪ್ಲಾಂಟೇಶನ್ ಫಾರ್ಮಿಂಗ್ ಅಂದರೆ ತೋಟ ಬೇಸಾಯ. ಗೊತ್ತಾಯ್ತಾ? ತೋಟ ಬೇಸಾಯದಲ್ಲಿ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಎಸ್ಟೇಟ್ಗಳನ್ನು. ಓಕೆ, ದ ಕಲ್ಟಿವೇಷನ್ ಆಫ್ ದ ಫ್ಯೂ ಆ್ಯನ್ಯುಯಲ್ ಕ್ರಾಪ್ಸ್ ಆನ್ ಲಾರ್ಜ್ ಎಸ್ಟೇಟ್ಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಮನಿ ಈಸ್ ಕಾಲ್ಡ್ ಪ್ಲಾಂಟೇಶನ್ ಫಾರ್ಮಿಂಗ್. ಫಾರ್ ಎಕ್ಸಾಂಪಲ್ ಕಾಫಿ, ಟೀ, ರಬ್ಬರ್, ಕೋಕೋ ಎಕ್ಸೆಟ್ರಾ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನಾವು ಈ ರೀತಿಯ ಬೇಸಾಯ ಪದ್ಧತಿಯನ್ನು ನೋಡ್ತೀವಿ. ಎಸ್ಟೇಟ್ಗಳು ಇಲ್ಲಿ ಕಾಫಿ, ಟೀ, ರಬ್ಬರು, ಕೋಕೋ ಇವುಗಳನ್ನು ಬೆಳೀತಾರೆ. ಒಂದು ಸಲ ನಾವು ಇಲ್ಲಿ ಬೆತ್ತಿದ್ರೆ ವರ್ಷ ಪೂರ್ತಿ ಅಲ್ಲಿ ಒಂದು ಬೆಳೆಗಳನ್ನು ತಕ್ಕೋಬೋದು. ಓಕೆ, ಅರ್ನಿಂಗ್ ಮನಿ, ಇದು ನಾವು ಒಂದು ದುಡ್ಡು ಮಾಡೋದಕ್ಕಿರ್ತಕ್ಕಂಥ ಒಂದು ಅತ್ಯಂತ ಒಂದು ವೆಚ್ಚದಾಯಕವಾಗಿರ್ತಕ್ಕಂತಹ ಕೃಷಿ ಅಂತೇಳ್ಬಿಟ್ಟು ಇದನ್ನು ಕರಿಬೋದು. ಸೊ ನೆಕ್ಸ್ಟ್ ಒನ್ ಬಂದು ಕಮರ್ಷಿಯಲ್ ಫಾರ್ಮಿಂಗು, ವಾಣಿಜ್ಯ ಬೆಳೆಗಳು, ವಾಣಿಜ್ಯ ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ನಾವು ಬೆಳಿತೀವಿ. ಕ್ರಾಪ್ಸ್ ದಟ್ ಆರ್ ಗ್ರೋನ್ ನಾಟ್ ಫಾರ್ ದ ಡೊಮೆಸ್ಟಿಕ್ ಮಾರ್ಕೆಟ್ ಬಟ್ ಆಲ್ಸೋ ಫಾರ್ ದ ಇಂಡಸ್ಟ್ರಿಯಲ್ ಮಾರ್ಕೆಟ್ ಕಮ್ ಅಂಡರ್ ದ ಕಮರ್ಷಿಯಲ್ ಫಾರ್ಮಿಂಗ್. ಫಾರ್ ಎಕ್ಸಾಂಪಲ್ ಟೊಬ್ಯಾಕೊ, ಕಾಟನ್, ಜೂಟ್. Crops that are grown not for the domestic market but also for the international market come under the commercial farming. ನಾವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸೋಂತಹ ಕೆಲವೊಂದು ಪದಾರ್ಥಗಳನ್ನು ನಾವು ವಾಣಿಜ್ಯ ಬೆಳೆಗಳಲ್ಲಿ ನೋಡ್ತೀವಿ. ಟೊಬ್ಯಾಕೊ, ಕಾಟನ್, ಜೂಟ್, ತಂಬಾಕು ಮತ್ತು ಹತ್ತಿ, ಜೂಟ್, ಸೆಣಬು ಅಂತ ಕರಿತೀವಿ ಕನ್ನಡದಲ್ಲಿ. ಈ ಎಲ್ಲ ಬೆಳೆಗಳನ್ನು ನಾವು ಈ ಒಂದು ವಾಣಿಜ್ಯ ಬೆಳೆಗಳಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್ ಬಂದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್.
The crops which are grown by the farmers for home consumption and not for the market is called subsistence farming. ಮನೆ ತೋಟ ಅಂತ ಕರಿತೀವಿ ಅಲ್ವಾ. ನಮಗೆ ಮನೇಲಿ ಬೇಕಾಗಿರ್ತಕ್ಕಂಥ ಒಂದು ತರಕಾರಿಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಒಂದು ತರಕಾರಿ ಹಣ್ಣುಗಳನ್ನು ನಾವೇ ನಮ್ಮ ಮನೆಯ ತೋಟದಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದನ್ನು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಈಸ್ ಆನ್ ಏನ್ಷಂಟ್ ಟೈಪ್ ಆಫ್ ದ ಕಲ್ಟಿವೇಷನ್. ಇದನ್ನು ನಾವು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಕೃಷಿ ಅಂತ ಕರಿತೀವಿ, ಹೌದಲ್ವಾ. ಅನಾದಿ ಕಾಲದಲ್ಲಿ ನಮಗೆ ಮಾರ್ಕೆಟ್ಗಳಿರಲಿಲ್ಲ, ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಮನುಷ್ಯ ಆದಿಮಾನವನಾಗಿ ವಾಸಿಸ್ತಾ ಇದ್ದ. ಸೊ ಅದಕ್ಕೋಸ್ಕರ ಕೃಷಿಯನ್ನು ಅವಲಂಬಿಸಿದ ಮೇಲೆ ಅವನಿಗೆ ಬೇಕಾಗಿದ್ದಂತಹ ಆಹಾರ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು ಏನು ಮಾಡ್ತಿದ್ದ, ಅವನದೇ ಆಗಿರ್ತಕ್ಕಂತಹ ಮನೆಯ ತೋಟದಲ್ಲಿ ಬೆಳೆಸ್ಕೊಂತಿದ್ದ. ಓಕೆ, ದ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಬೈ ದ ಫಾರ್ಮರ್ಸ್ ಫಾರ್ ದ ಹೋಮ್ ಕನ್ಸಂಪ್ಷನ್ ಆ್ಯಂಡ್ ನಾಟ್ ಫಾರ್ ದ ಮಾರ್ಕೆಟ್. ಮಾರುಕಟ್ಟೆಗಲ್ಲದೆ ತನಗೋಸ್ಕರ, ತನ್ನ ಮನೆಗೋಸ್ಕರ ಬೆಳೆಸ್ಕೊಳ್ತಕ್ಕಂತಹ ಬೆಳೆಗಳನ್ನು ನಾವು ಸಬ್ಸಿಸ್ಟೆನ್ಸ್ ಫಾರ್ಮಿಂಗಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒನ್ ಬಂದು ಮಿಕ್ಸ್ಡ್ ಫಾರ್ಮಿಂಗ್, ಮಿಶ್ರ ಕೃಷಿ, ಮಿಶ್ರ ಬೇಸಾಯ ಅಂತ ಕರಿತೀವಿ. ನೌ-a-days a mixed type of farming is gaining poultry. In addition to growing crops, dairy farming, silkworm rearing, sheep rearing, poultry, beekeeping, fishery, etc. are taken up and it is called the ಮಿಕ್ಸ್ಡ್ ಫಾರ್ಮಿಂಗ್. ಮಿಶ್ರ ಬೇಸಾಯದಲ್ಲಿ ನಾವು ಕೃಷಿಯ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಈ ಪಶು ಸಂಗೋಪನೆ ಆಗಿರ್ಬೋದು, ಈ ಎಲ್ಲವನ್ನು ನೋಡ್ತಕ್ಕಂಥದ್ದನ್ನು ನಾವು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಓಕೆ, ಡೈರಿ ಫಾರ್ಮಿಂಗ್, ಹಸುಗಳಿಂದ ಹಾಲನ್ನು ಉತ್ಪಾದಿಸ್ತಕ್ಕಂಥದ್ದು. ಸಿಲ್ಕ್ ಫಾರ್ಮ್ ಅಂತಂದರೆ ಕೃಷಿ ರೇಷ್ಮೆಯನ್ನು ಬೆಳೀತಕ್ಕಂಥದ್ದು. ಶೀಪ್ ರೇರಿಂಗ್ ಅಂದರೆ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಮತ್ತು ಬೀ ಕೀಪಿಂಗ್ ಅಂದರೆ ರೇಷ್ಮೆ ಹುಳುಗಳನ್ನು ಸಾಕ್ತಕ್ಕಂಥದ್ದು. ಫಿಶರಿ ಅಂತಂದರೆ ಮೀನುಗಳನ್ನು ಸಾಕ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಉಪಕಸುಬುಗಳನ್ನು ಕೃಷಿ ಜೊತೆಗೆ ಮಾಡ್ತಕ್ಕಂಥದ್ದನ್ನು ನಾವು ಮಿಶ್ರ ಬೇಸಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಮೇಜರ್ ಕ್ರಾಪ್ಸ್ ಆಫ್ ಕರ್ನಾಟಕ, ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು. Just like different types of farming, there are different types of crops in Karnataka. The main responsible for there are soil, climate condition, relief features, irrigation facility, traditions of the farmers and market for the agricultural produce. ನಾವು ಅನೇಕ ರೀತಿಯ ಕೃಷಿಯನ್ನು ನೋಡೋ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನು ಕೂಡ ನೋಡ್ತಾ ಹೋಗ್ತೀವಿ. ಅಲ್ಲಿಯ ಒಂದು ಮಣ್ಣಿನ ಆಗಿರ್ಬೋದು, ಹವಾಗುಣ ಆಗಿರ್ಬೋದು, ಮತ್ತು ಅಲ್ಲಿನ ಒಂದು ಭೌಗೋಳಿಕ ಲಕ್ಷಣಗಳಾಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಒಂದು ರೈತರ ಮತ್ತು ಮಾರುಕಟ್ಟೆಯ ಮತ್ತು ಕೃಷಿಯ ಸೌಲಭ್ಯಗಳ ಆಧರಿಸಿ ನಾವು ಈ ಬೆಳೆಗಳನ್ನು ಕರ್ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಫುಡ್ ಕ್ರಾಪ್ಸ್ ಯಾವುದಪ್ಪ ಅಂದರೆ ಪ್ಯಾಡಿ, ರಾಗಿ, ಮೈಸ್, ಪಲ್ಸಸ್, ಮೈಲೆಟ್ಸ್. ಕಮರ್ಷಿಯಲ್ ಕ್ರಾಪ್ಸು ಶುಗರ್ ಕ್ಯಾನ್, ಕಾಟನ್, ಟೊಬ್ಯಾಕೋ, ಮಲ್ಬೆರಿ. ನೆಕ್ಸ್ಟ್ ಒನ್ ಆಯಿಲ್ ಸೀಡ್ಸ್, ಗ್ರೌಂಡ್ ನಟ್, ಗ್ರೀನ್ ಸೀಡ್, ಸೆಸಮಿ, ಸನ್ಫ್ಲವರ್. ಪ್ಲಾಂಟೇಶನ್ ಕ್ರಾಪ್ಸ್ ಕಾಫಿ, ಕೋಕೋನಟ್, ಅರೆಕನಟ್, ರಬ್ಬರ್ ಆ್ಯಂಡ್ ಬನಾನಾ. ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಆಹಾರ ಧಾನ್ಯಗಳಂದರೆ ರಾಗಿ, ಜೋಳ ಮತ್ತು ಬೇಳೆಕಾಳುಗಳನ್ನು ನೋಡ್ತೀವಿ. ಜೊತೆಗೆ ಕಮರ್ಷಿಯಲ್ ಕ್ರಾಪ್, ವಾಣಿಜ್ಯ ಬೆಳೆಗಳಲ್ಲಿ ನಾವು ಯಾವುದಪ್ಪ ಅಂತಂದರೆ ಕಬ್ಬು ಮತ್ತು ಹತ್ತಿ, ತಂಬಾಕು, ಈ ರೀತಿಯಾಗಿರ್ತಕ್ಕಂಥವನ್ನು ನೋಡ್ತಾ ಹೋಗ್ತೀವಿ. ಆಯಿಲ್ ಸೀಡ್ಸ್ ಬಂದು ನಮಗೆ ಶೇಂಗಾ, ಸೂರ್ಯಕಾಂತಿ ಮತ್ತು ಎಣ್ಣೆ ಕಾಳುಗಳಾಗಿರ್ತಕ್ಕಂತಹ ಸೆಸಮೆ ಅಂತಂದರೆ ಎಳ್ಳು ಅಂತ ಹೇಳ್ತೀವಿ, ಎಳ್ಳು, ಈ ರೀತಿಯ ಒಂದು ಆಗಿರ್ತಕ್ಕಂಥ ಧಾನ್ಯಗಳನ್ನು ನೋಡ್ತೀವಿ. ಪ್ಲಾಂಟೇಶನ್ ಕ್ರಾಪಿಂಗಲ್ಲಿ ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ಕಾಫಿ, ಟೀ ಮತ್ತು ರಬ್ಬರು, ಬನಾನಾ, ಬಾಳೆಹಣ್ಣು ಮತ್ತು ಅಡಿಕೆ, ತೆಂಗು, ಈ ಎಲ್ಲವನ್ನು ತೋಟದ ಬೆಳೆಗಳಲ್ಲಿ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಒನ್ ಬಂದು ದ ಮೇಜರ್ ಕ್ರಾಪ್ಸು. ದ ಮೇಜರ್ ಕ್ರಾಪ್ಸ್ ಆಫ್ ಕರ್ನಾಟಕದಲ್ಲಿ ಮೊದಲನೇದಾಗಿ ಪ್ಯಾಡಿಯನ್ನು ನೋಡ್ತೀವಿ. ಪ್ಯಾಡಿ ಅಂದರೆ ನಮಗೆ ಗೊತ್ತಿರೋ ರೀತಿಯಲ್ಲಿ ಪ್ಯಾಡಿ ಅಂತಂದರೆ ಭತ್ತದಿಂದ ಏನು ಮಾಡ್ತೀವಿ, ಅಕ್ಕಿಯನ್ನು ಮಾಡ್ತಕ್ಕಂಥದ್ದು. ಪ್ಯಾಡಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಆಫ್ ಕರ್ನಾಟಕ. ರೈಸ್ ಈಸ್ ದ ಸ್ಟೆಪಲ್ ಫುಡ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಪ್ಯಾಡಿ ಈಸ್ ಗ್ರೋನ್ ಇನ್ 28.2% ಆಫ್ ದ ಟೋಟಲ್ ಕಲ್ಟಿವೇಬಲ್
land. Irrigation facility, use of chemical fertilizers and high yielding hybrid seeds have resulted the important in the yield of the paddy. ನಮ್ಮ ಒಂದು ಕರ್ನಾಟಕದ ಒಂದು ಪ್ರಧಾನ ಆಹಾರ ಧಾನ್ಯ ಅಂತಂದರೆ ಪ್ಯಾಡಿ, ಭತ್ತ ಅಂತಲೇ ಹೇಳ್ಬೋದು. ನಾವು ಹೆಚ್ಚಾಗಿ ರೈಸನ್ನು ಊಟ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರ್ತಕ್ಕಂಥದ್ರಿಂದ ನಮ್ಮ ಒಂದು ಪ್ರದೇಶದಲ್ಲಿ ಇಂದು ಪ್ರಮುಖವಾಗಿರ್ತಕ್ಕಂಥ ಆಹಾರ ಧಾನ್ಯ ಆಗಿದೆ. 28.2% ಆಫ್ ನಾವು ಟೋಟಲ್ ಭಾರತದಲ್ಲಿ ಸಿಗ್ತಕ್ಕಂತಹ ಒಂದು ಅಕ್ಕಿಯಲ್ಲಿ 28.2% ಅಕ್ಕಿಯನ್ನು ನಾವು ಕರ್ನಾಟಕದಲ್ಲೇ ಬೆಳೀತಾ ಹೋಗ್ತೀವಿ. ಇದಕ್ಕಿರ್ತಕ್ಕಂತಹ ನೀರಾವರಿ ಪದ್ಧತಿ ಮತ್ತು ಕೆಮಿಕಲ್ ಫರ್ಟಿಲೈಸರ್ಸು ಈ ಎಲ್ಲವೂ ಕೂಡ ಈ ಒಂದು ಅತ್ಯಂತ ಹೆಚ್ಚು ಬೆಳೆಯನ್ನು ಕರ್ನಾಟಕದಲ್ಲಿ ಕೊಡೋದಕ್ಕೆ ನಮಗೆ ಸಾಧ್ಯವಾಗಿದೆ. Paddy is a tropical crop. Cultivation of paddy requires heavy rainfall and high temperature. Areas having scanty rainfall need irrigation facility for the growing of paddy. Cultivation of the paddy requires the level land. Fertile clay and alluvial soil are the ideal for the paddy cultivation. Organic manure, leaves of trees and abundant laborers are required for the cultivation of the paddy. Paddy is a tropical crop. Cultivation of the paddy requires the heavy rainfall and the high temperature. ಇದನ್ನು ನಾವು ಅತ್ಯಂತ ಹೆಚ್ಚು ಮಳೆ ಮತ್ತು ಬಿಸಿಲು ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳಿತೀವಿ. ಜೊತೆಗೆ ಇದಕ್ಕೆ ಸಮತಟ್ಟಾಗಿರ್ತಕ್ಕಂತಹ ಭೂಮಿ ಇರಬೇಕು, ಹೆಚ್ಚು ನೀರಾವರಿ ವ್ಯವಸ್ಥೆ ಇರಬೇಕು, ಹೆಚ್ಚಿನ ನೀರಿನ ವ್ಯವಸ್ಥೆ ಇರಬೇಕು. ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ನಮಗೆ ಫಲವತ್ತಾಗಿರ್ತಕ್ಕಂತಹ ಭೂಮಿಯ ಜೊತೆಗೆ ಫರ್ಟೈಲ್ ಲ್ಯಾಂಡ್ ಜೊತೆಗೆ ಅಲುವಿಯಲ್ ಸಾಯಿಲ್, ಕ್ಲೇ ಸಾಯಿಲ್, ಒಂದು ಏನು ನಾವು ಜೇಡಿ ಮಣ್ಣು ಅಂತ ಹೇಳ್ತೀವಿ, ಆ ರೀತಿ ಜೇಡಿ ಮಿಶ್ರಿತವಾಗಿರ್ತಕ್ಕಂತಹ ಒಂದು ಮಣ್ಣನ್ನು ನಾವು ಹೆಚ್ಚಾಗಿರತಕ್ಕಂತಹ ಪ್ರದೇಶಗಳಲ್ಲಿ ನಾವು ಅಕ್ಕಿಯನ್ನು, ಭತ್ತವನ್ನು ಬೆಳಿತೀವಿ ಅಂತ ಹೇಳ್ಬೋದು. ಇದನ್ನು ಬೆಳೆಯೋದಕ್ಕೆ ಹೆಚ್ಚಿನ ಒಂದು ಲೇಬರ್ಸ್, ಒಂದು ಕಾರ್ಮಿಕರ ಅವಶ್ಯಕತೆ ಇದೆ. ಇದನ್ನು ಕಲ್ಟಿವೇಟ್ ಮಾಡೋದಕ್ಕೆ, ಭತ್ತವನ್ನು ಬಿತ್ತೋದಕ್ಕೆ, ನಾಟಿ ಮಾಡೋದ್ರ ಮೂಲಕ, ಒಂದೊಂದೇ ಸಸಿಯನ್ನು ನಾಟಿ ಮಾಡೋದರ ಮೂಲಕ ಏನು ಮಾಡ್ತಾರೆ, ಭತ್ತವನ್ನು ಬಿತ್ತುತ್ತಾ ಹೋಗ್ತಾರೆ. ಇದನ್ನು ಸಪ್ರೇಟಾಗಿ ಸಸಿ ಮಾಡಿ ಅದನ್ನು ತಗೊಂಡೋಗಿ ಮತ್ತೆ ಗದ್ದೆಗಳಿಗೆ ನಾಟಿ ಮಾಡ್ತಕ್ಕಂತಹ ವ್ಯವಸ್ಥೆ ಇರುತ್ತೆ. ಗದ್ದೆಗಳಲ್ಲಿ ನಾವು ಪ್ಯಾಡಿಯನ್ನು ನೆಡ್ತಾ ಇರೋದನ್ನು ಹೆಣ್ಮಕ್ಳು ನೋಡ್ತಾ ಇದ್ದೀವಿ. ನಿಯರ್ಲಿ 70% ಆಫ್ ದ ಪ್ಯಾಡಿ ಈಸ್ ಶೋನ್ ಡ್ಯೂರಿಂಗ್ ದ June-August months and harvested during the November-December. It is a kharif crop. Even in summer, paddy is grown in areas where irrigation facility is available. February to January, this is called the rabi crop. 70% ಅಷ್ಟು ಪ್ಯಾಡಿಯನ್ನು ಜೂನ್ ಮತ್ತು ಆಗಸ್ಟ್ ಮಂತಲ್ಲಿ ನಾವು ಏನು ಮಾಡ್ತಾರೆ, ನೆಡ್ತಾರೆ. ಇದರ ಒಂದು ಬೆಳೆ 3 ತಿಂಗಳ ನಂತರ ನವೆಂಬರ್-ಡಿಸೆಂಬರಲ್ಲಿ ಬರ್ತಕ್ಕಂಥದ್ದು. ಖಾರಿಫ್ ಬೆಳೆಗಳು ಅಂತಂದರೆ 3 ತಿಂಗಳಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ನೋಡ್ತೀವಿ. ಈವನ್ ಇನ್ ಸಮ್ಮರ್, ಬೇಸಿಗೆಯಲ್ಲೂ ಕೂಡ ನೀರಾವರಿಯಲ್ಲಿ ನಾವು ಏನು ಮಾಡ್ಬೋದು, ಭತ್ತವನ್ನು ಬೆಳಿಬೋದು. ಇದು ಫೆಬ್ರವರಿಯಿಂದ ಜೂನ್ವರೆಗೂ ಕೂಡ ಬೆಳೀತಕ್ಕಂಥ ವ್ಯವಸ್ಥೆ ಕೂಡ ಇದೆ. ವರ್ಷದಲ್ಲಿ 2 ರಿಂದ 3 ಬಾರಿಯನ್ನು ನಾವು ಪ್ಯಾಡಿಯನ್ನು ಬೆಳೀತಕ್ಕಂಥದ್ದನ್ನು ಮಾಡಬಹುದು. So in Malnad, paddy is grown by broadcasting method and it is plants in transplanting ಮೆಥಡ್. ಮಲ್ನಾಡ್ ರೀಜನಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ನಾವು ಪ್ಯಾಡಿಯನ್ನು, ಭತ್ತವನ್ನು ಬಿತ್ತುತ್ತಾ ಇದ್ದಾರೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಈ ರೀತಿ ಮೊದಲು ಇಲ್ಲಿ ಕಾಳನ್ನು ಹಾಕ್ತಾ ಇದ್ದಾರಲ್ಲ, ಆ ಕಾಳನ್ನು ಹಾಕಿ ಅದನ್ನು ಸಸಿಗಳನ್ನು ಮಾಡಿ ಮತ್ತೆ ಆ ಸಸಿಗಳನ್ನು ಕಿತ್ತು ಗದ್ದೆಗಳಿಗೆ ನಾಟಿಯನ್ನು ಮಾಡ್ತಾರೆ. Paddy is growing areas. Paddy is grown in all the districts of the Karnataka. The Krishna, Tungabhadra Valley and the Kaveri Valley and the coastal districts are famous for the paddy cultivation. Raichur district stands first in the production of the paddy. Next come Ballari, Shivamogga, Davangere, Mysuru, Mandya, Koppala, Uttara Kannada, Udupi, Dakshina Kannada and the Kalburgi. The other paddy growing areas of Karnataka are Tumkur, Hassan, Chikmagaluru, Kodagu and Belagavi. The yield and the quality of the paddy is better than in the irrigated areas.
ಪ್ಯಾಡಿ ಬೆಳೀತಕ್ಕಂತಹ ಪ್ರದೇಶಗಳು ನಾವು ಕರ್ನಾಟಕದಲ್ಲಿ ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕಲಬುರಗಿಯಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಇನ್ನೂ ಅನೇಕವಾಗಿರ್ತಕ್ಕಂತಹ ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ತುಂಗಭದ್ರಾ, ಕಾವೇರಿ ನದಿ ಮತ್ತು ಕೋಸ್ಟಲ್ ಡಿಸ್ಟ್ರಿಕ್ಸಲ್ಲೂ ಕೂಡ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಾವು ಭತ್ತವನ್ನು ಬೆಳೀತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಇತರ ಅನೇಕ ಭತ್ತವನ್ನು ಬೆಳೀತಕ್ಕಂತಹ ಪ್ರದೇಶಗಳು, ಡಿಸ್ಟಿಕ್ಗಳು, ತಾಲೂಕುಗಳು ಯಾವಪ್ಪ ಅಂತಂದರೆ ತುಮಕೂರು, ಹಾಸನ, ಚಿಕ್ಕಮಗಳೂರು, ಕೊಡಗು ಮತ್ತು ಬೆಳಗಾವಿ. ಸೊ ನೆಕ್ಸ್ಟು ಎರಡನೇ ಬೆಳೆ ಅಂತಂದರೆ ಜೋಳ. ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ ಇನ್ ಕರ್ನಾಟಕ ಆಫ್ಟರ್ ಪ್ಯಾಡಿ, ಜೋವರ್. Until recently, the area under the jowar cultivation was more than that of the paddy, but in recent years it is increased. The total area under jowar cultivation is 26% of the cultivable area. Karnataka ranks second after Maharashtra in the production of the jowar in India. ಭತ್ತವನ್ನು ಬಿಟ್ಟರೆ ಎರಡನೇ ಪ್ರಮುಖವಾದಂತಹ ಬೆಳೆ ಅಂತಂದರೆ ಜೋಳ ಅಂತ ಹೇಳ್ಬೋದು. 26% ಜೋಳವನ್ನು ನಾವು ಕರ್ನಾಟಕದಲ್ಲೇ ಬೆಳಿತೀವಿ. ದಕ್ಷಿಣದಲ್ಲಿ ನಾವು ಮಹಾರಾಷ್ಟ್ರವನ್ನು ಬಿಟ್ಟರೆ ಕರ್ನಾಟಕನೇ ಒಂದು ಮೊದಲನೇ ಸ್ಥಾನದಲ್ಲಿ ಜೋಳದ ಬೆಳೆಯಲ್ಲಿ ಇದೆ ಅಂತ ಹೇಳ್ಬೋದು. Jowar is the staple food for the people of the North Karnataka. It is mainly used for preparing the rotis. The stalks of the jowar plant are used as the cattle fodder. The South Karnataka jowar is primarily grown for cattle feed. ಜೋಳದಲ್ಲಿ ನಾವು 3-4 ರೀತಿಯ ಜೋಳಗಳನ್ನು ನೋಡ್ತೀವಿ. ಸೊ ಇದು ಜೋಳ, ಬಿಳ್ಜೋಳ, ಮೆಕ್ಕೆಜೋಳ ಮತ್ತು ಈ ರೀತಿಯ ಜೋಳಗಳಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನರು ನಮ್ಮಲ್ಲಿ ಜೋಳವನ್ನು ಉಪಯೋಗಿಸ್ತಾರೆ. ಅದನ್ನು ರೊಟ್ಟಿಯನ್ನು ತಯಾರಿಸೋದಕ್ಕೋಸ್ಕರ ಉಪಯೋಗಿಸ್ತಕ್ಕಂಥದ್ದು. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಮೆಕ್ಕೆಜೋಳವನ್ನು ಕೆಟಲ್ ಫುಡ್ಡಾಗಿ ಉಪಯೋಗಿಸ್ತಾರೆ. ಅಂದರೆ ಹಸುಗಳಿಗೆ ಮೇವನ್ನಾಗಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. The crop also belongs to the grasses family. The botanical name is Sorghum Valgre. ಇದರ ಒಂದು ವೈಜ್ಞಾನಿಕ ಹೆಸರು Sorghum Valgre ಅಂತ ಹೇಳ್ಬಿಟ್ಟು ಜೋವರನ್ನು ಕರೀತಾರೆ. It is the tropical crop requiring the moderate rainfall and the moderate temperature. Mixed black and red soil and alluvial soil are the subsistence for the jowar. It is a rain-fed crop and grown by using broadcasting method. It depends on southwest monsoon. ಮಿಕ್ಸ್ಡ್ ಬ್ಲ್ಯಾಕ್, ಕಪ್ಪು ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಮಣ್ಣಿನಲ್ಲಿ ನಾವು ಜೋಳದ ಬೆಳೆ ಹೆಚ್ಚಾಗಿ ಚೆನ್ನಾಗಿ ಬರೋದನ್ನು ನೋಡ್ತೀವಿ. ಜೊತೆಗೆ ರೈನ್ ಫೆಡ್ ಕ್ರಾಪ್ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಸೌತ್ ವೆಸ್ಟ್ ಮಾನ್ಸೂನ್ ಟೈಮಲ್ಲಿ ಇದನ್ನು ನಾವು ಮಾನ್ಸೂನ್ ಕಾಲದಲ್ಲಿ ಹೆಚ್ಚಾಗಿ ಜೋಳವನ್ನು ಬೆಳಿತೀವಿ. ಗ್ರೋಯಿಂಗ್ ಏರಿಯಾಸ್, ಜೋಳವನ್ನು ಬೆಳೀತಕ್ಕಂತಹ ಪ್ರಮುಖ ಪ್ರದೇಶಗಳು ಎಕ್ಸೆಪ್ಟ್ ಫಾರ್ ದ ಫ್ಯೂ ಡಿಸ್ಟ್ರಿಕ್ಸ್ ಆಫ್ ದ ಸೌತ್ ಕರ್ನಾಟಕ, ಆಲ್ ಅದರ್ ಡಿಸ್ಟ್ರಿಕ್ಸ್ ಆರ್ ಗ್ರೋನ್ ಜೋವರ್. ಸ್ವಲ್ಪ ಡಿಸ್ಟ್ರಿಕ್ಗಳನ್ನು ಬಿಟ್ಬಿಟ್ರೆ ಎಲ್ಲ ಒಂದು ಪ್ರದೇಶಗಳಲ್ಲೂ ಕರ್ನಾಟಕದಲ್ಲಿ ನಾವು ಜೋಳದ ಬೆಳೆಗಳನ್ನು ನೋಡ್ತೀವಿ. ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಬೀದರ್, ಬಳ್ಳಾರಿ, ದಾವಣಗೆರೆ, ಕೊಪ್ಪಳ, ಗದಗ ಆರ್ ದ ಲೀಡಿಂಗ್ ಪ್ರಾಡಕ್ಟ್ಸ್ ಆಫ್ ದ ಜೋವರ್. ಇಷ್ಟು ಲೀಡಿಂಗ್ ಅಂದರೆ ಪ್ರಧಾನ ಸ್ಥಾನದಲ್ಲಿ ಜೋಳದ ಬೆಳೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದು ವಿಜಯಪುರ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ದ ಜೋವರ್ ಇನ್ ದ ಸ್ಟೇಟ್. ಚಿತ್ರದುರ್ಗ, ಶಿವಮೊಗ್ಗ, ಚಾಮರಾಜನಗರ, ಹಾಸನ್, ತುಮಕೂರು, ಮಂಡ್ಯ ಡಿಸ್ಟ್ರಿಕ್ಟ್ ಆರ್ ದ ಆಲ್ಸೋ ಪ್ರೊಡ್ಯೂಸರ್ ಆಫ್ ದ ಜೋವರ್. ಮೊದಲ ಸ್ಥಾನದಲ್ಲಿ ಜೋಳ ಬೆಳೆಯೋದ್ರಲ್ಲಿ ಕರ್ನಾಟಕದಲ್ಲಿ ವಿಜಯಪುರವನ್ನು ನೋಡ್ತೀವಿ. ನಂತರದ ಸ್ಥಾನದಲ್ಲಿ ಚಿತ್ರದುರ್ಗ, ಶಿವಮೊಗ್ಗ, ಚಾಮರಾಜನಗರ, ಹಾಸನ, ತುಮಕೂರು, ಮಂಡ್ಯವನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಇನ್ನೊಂದು ಪ್ರಮುಖ ಬೆಳೆ ಯಾವುದಪ್ಪ ಅಂತಂದರೆ ರಾಗಿ ಅಲ್ವಾ. ದಿಸ್ ಈಸ್ ಎ ವೆರಿ ನ್ಯೂಟ್ರಿವ್ ಫುಡ್ ಗ್ರೈನ್. ದ ಬೊಟಾನಿಕಲ್ ನೇಮ್ ಆಫ್ ದ ಎಲ್ಯುಸೈನಾ ಕೊರಾಕ್ಯಾನಾ. ಇಟ್ ಈಸ್ ಎ ಬೊಟಾನಿಕಲ್ ನೇಮ್ ಈಸ್ ಎಲೊಸೈನಾ ಕೊರಾಕ್ಯಾನಾ ಅಂತ ಹೇಳ್ಬಿಟ್ಟು ರಾಗಿಯ ಒಂದು ವೈಜ್ಞಾನಿಕ ಹೆಸರು. ರಾಗಿ ಬಾಲ್ಸ್, ಪೊರಡಿಕಿ, ಸ್ಪೌಟೆಡ್ ಫ್ಲೋರ್, ಮಾಲ್ಟ್, ದೋಸಾ ಎಕ್ಸೆಟ್ರಾ ಆರ್ ಮೇಡ್ ಫ್ರಮ್ ದ ರಾಗಿಯಿಂದ ನಾವು ರಾಗಿ ಮುದ್ದೆ ಮತ್ತು ಮಾಲ್ಟು, ಇದರಿಂದ ಜೊತೆಗೆ ದೋಸೆ ಮತ್ತು
ಒಟ್ಟಿಗೆ ಅಂತಂದರೆ ಇದನ್ನು ಮೊಳಕೆ ಕಾಳು ಈ ಥರದ್ದೆಲ್ಲ ನಾವು ರಾಗಿಯಲ್ಲಿ ಉಪಯೋಗಿಸ್ತೀವಿ. ಇದು ಅತ್ಯಂತ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಆಹಾರ ಧಾನ್ಯ ಅಂತ ಹೇಳ್ಬೋದು. ರಾಗಿಯನ್ನು ತಿಂದವನು ನಿರೋಗಿ ಆಗುವನು ಅಂತೇಳ್ಬಿಟ್ಟು ಗಾದೆನೇ ಇದೆ ಅಲ್ವಾ. ರಾಗಿಯನ್ನು ತಿಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕಾಯಿಲೆಗಳಿಗೂ ನಾವು ತುತ್ತಾಗಲ್ಲ. ಇನ್ ಕರ್ನಾಟಕ ಇಟ್ ಈಸ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಗ್ರೈನ್ ಆಫ್ಟರ್ ಪ್ಯಾಡಿ ಆ್ಯಂಡ್ ಜೋವರ್. ಇಟ್ ಈಸ್ ದ ಚೀಫ್ ಗ್ರೈನ್. The stalks of the ragi plants are used as the fodder for cattle. Ragi can be preserved for many months. ರಾಗಿ ತುಂಬ ದಿನಗಳವರೆಗೂ ಇಟ್ಟರೂ ಕೂಡ ಕೆಡದೇ ಇರತಕ್ಕಂತಹ ಧಾನ್ಯ ಮತ್ತು ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಕ್ಕಂತಹ ಧಾನ್ಯ ಆಗಿದ್ದು, ನಾವು ಜೋಳ ಮತ್ತು ಭತ್ತವನ್ನು ಬಿಟ್ಟರೆ 3ನೇ ಸ್ಥಾನದಲ್ಲಿ ನಾವು ರಾಗಿಯನ್ನು ನೋಡ್ತಾ ಹೋಗ್ತೀವಿ. ಇದು ಒಂದು ನಮ್ಮ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂತಹ ಬೆಳೆ ಅಂತಲೇ ಹೇಳ್ಬೋದು. Ragi is the tropical crop. High temperature, moderate and loamy soil are suitable for this crop. It can withstand very severe droughts. In some places, ragi is grown by using irrigation facility. ನೀರಾವರಿ ವ್ಯವಸ್ಥೆಯಿಂದಲೂ ಕೂಡ ನಾವು ರಾಗಿಯನ್ನು ಬೆಳೀತಕ್ಕಂಥದ್ದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ, ಮಳೆ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಒಂದು ಬೆಳೆ ಮಣ್ಣಿನಲ್ಲಿ ನಾವು ರಾಗಿಯನ್ನು ಬೆಳೀತಕ್ಕಂಥದ್ದನ್ನು ನೋಡ್ತೀವಿ. ಮೆನಿ ಲೇಬರರ್ಸ್ ಆರ್ ನೀಡೆಡ್ ಟು ಟ್ರಾನ್ಸ್ಪ್ಲಾಂಟ್ ದ ರಾಗಿ ಸ್ಯಾಪಲ್ಸ್, ಪುಲ್ ಔಟ್ ಫಾರ್ ದ ವೀಡ್ಸ್ ಆ್ಯಂಡ್ ಹಾರ್ವೆಸ್ಟ್ ಆ್ಯಂಡ್ ದ ಸ್ಟೋರ್ ರಾಗಿ. ಇನ್ ದ ಇಂಪಾರ್ಟೆಂಟ್ ಖಾರಿಫ್ ಕ್ರಾಪ್ ಇಟ್ ಕ್ಯಾನ್ ಬಿ ಗ್ರೋನ್ ಇವನ್ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಬೈ ಯೂಸಿಂಗ್ ಇರಿಗೇಷನ್. ಇದನ್ನು ನಾವು ನೀರಾವರಿ ವ್ಯವಸ್ಥೆಯಲ್ಲೂ ಕೂಡ ಬೇಸಿಗೆಯಲ್ಲೂ ಕೂಡ ಬೆಳೀತಕ್ಕಂಥದ್ದು ನಾವು ನೋಡ್ತೀವಿ. ಇದು ಒಂದು ಖಾರಿಫ್ ಬೆಳೆ ಆಗಿದ್ದು ಇದನ್ನು ಕೀಳೋದಕ್ಕೆ ಮತ್ತು ಹಸನು ಮಾಡೋದಕ್ಕೆಲ್ಲ ತುಂಬ ಜನ ಕಾರ್ಮಿಕರು ಬೇಕಾಗ್ತಾರೆ. ಗ್ರೋಯಿಂಗ್ ಏರಿಯಾಸ್, ಕರ್ನಾಟಕದಲ್ಲಿ ಬೆಳೀತಕ್ಕಂತಹ ಪ್ರದೇಶಗಳು ಯಾವಪ್ಪ ಅಂತಂದರೆ, ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ದ ರಾಗಿ ಇನ್ ಇಂಡಿಯಾ. ಹವೆವರ್ ದ ಯೂಸ್ ಆಫ್ ದ ರಾಗಿ ಹ್ಯಾಸ್ ರೆಡ್ಯೂಸ್ಡ್. ರಾಗಿ is grown in 14% of the total cultivable land. Ragi growing areas are concentrated in the district of the Southern Maidan. Southern Maidan ನಮಗೆ ಎಲ್ಲಿ ಬರುತ್ತೆ, ದಕ್ಷಿಣ, ಎಲ್ಲ ಕಡೆಗಳಲ್ಲೂ ಕೂಡ ನಾವು ರಾಗಿ ಬೆಳೆಯನ್ನು ನೋಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ನಾವು ಕರ್ನಾಟಕದಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿ ರಾಗಿ ಬೆಳೆಯನ್ನು ಇರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಗ್ರೋಯಿಂಗ್ ಏರಿಯಾಸ್, ರಾಗಿ ಇಸ್ ದ tropical crop on the old Mysore province. Jowar is the main crop in North Karnataka, whereas the ragi is the main crop in South Karnataka. ಜೋಳವನ್ನು ನಾವು ಉತ್ತರ ಕನ್ನಡದಲ್ಲಿ ಯಾವ ರೀತಿ ಪ್ರಮುಖ ಬೆಳೆಯಾಗಿ ನೋಡ್ತೀವೋ, ದಕ್ಷಿಣ ಕರ್ನಾಟಕದಲ್ಲಿ ನಾವು ರಾಗಿಯನ್ನು ಪ್ರಮುಖ ಬೆಳೆಯಾಗಿ ನೋಡ್ತೀವಿ. ತುಮಕೂರು is the leading producer of the ragi. Then comes ರಾಮನಗರ, ಬೆಂಗಳೂರು, ರೂರಲ್, ಹಾಸನ್, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರ ಆ್ಯಂಡ್ ದಾವಣಗೆರೆ ಡಿಸ್ಟಿಕ್ಸ್. ನಂತರದ ಸ್ಥಾನಗಳಲ್ಲಿ ತುಮಕೂರು ಮೊದಲ ಸ್ಥಾನದಲ್ಲಿ ರಾಗಿ ಬೆಳೆಯಲ್ಲಿ ಇದ್ದರೆ, ನಂತರದ ಸ್ಥಾನದಲ್ಲಿ ರಾಮನಗರ, ಬೆಂಗಳೂರು, ರೂರಲ್, ಹಾಸನ, ಮಂಡ್ಯ, ಕೋಲಾರ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಚಾಮರಾಜನಗರ, ದಾವಣಗೆರೆ ಡಿಸ್ಟಿಕ್ಗಳಲ್ಲಿ, ತಾಲೂಕುಗಳಲ್ಲಿ ನೋಡ್ತಾ ಹೋಗ್ತೀವಿ. ದ ಮೇಜರ್ ಕ್ರಾಪ್ಸ್ ಆಫ್ ಕರ್ನಾಟಕ. ಸೊ ಇದಿಷ್ಟು ನಾವು ಇವತ್ತಿನ ಕ್ಲಾಸಲ್ಲಿ, ಇಂದಿನ ಟುಡೇಸ್ ಕ್ಲಾಸಲ್ಲಿ ನೋಡ್ತಾ ಹೋಗಿದ್ದೀವಿ. ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಮೇಜರ್ ಕಮರ್ಷಿಯಲ್ ಕ್ರಾಪ್ಸು ಅಂದರೆ ವಾಣಿಜ್ಯ ಬೆಳೆಗಳನ್ನು ನಾವು ನೋಡ್ತಾ ಹೋಗೋಣ. ಮುಂದಿನ ತರಗತಿಯಲ್ಲಿ ನಾವು ವಾಣಿಜ್ಯ ಬೆಳೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.